ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ದೇವರಿಂದ ಇಸ್ರಾಯೇಲರ ಅರಸರಿಗೆ ಪ್ರವಾದಿಗಳ ಮೂಲಕ ಎಚ್ಚರಿಕೆ ಬಂದರೂ ಕೂಡ ಅವರು ತಮ್ಮ ದುಷ್ಟತನವನ್ನು ಬಿಡಲೇ ಇಲ್ಲ. ಇದಕ್ಕಾಗಿ ದೇವರು ಅವರಿಗೆ ತಕ್ಕ ಪ್ರತಿಫಲ ನೀಡಿದನು. ಅದು ಏನು ಎಂಬುದನ್ನು ಇಂದಿನ ಅಧ್ಯಯನದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಬನ್ನಿರಿ, ದೇವರಾತ್ಮನ ಸಹಾಯದೊಂದಿಗೆ ದೇವರ ವಾಕ್ಯದ ಗೂಢಾರ್ಥಗಳನ್ನು ತಿಳಿದುಕೊಂಡು ಆತ್ಮದಲ್ಲಿ ಬಲ ಹೊಂದೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. 2ನೇ ಅರಸುಗಳ ಪುಸ್ತಕದ 16ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯಾಂಶಗಳನ್ನು ನೋಡುವಾಗ ಆಹಾಜನು ಯೆಹೂದವನ್ನು ಆಳಿದ್ದು ಎಂಬುದಾಗಿದೆ. 2ನೇ ಅರಸುಗಳು 16ನೇ ಅಧ್ಯಾಯ 2 ಮತ್ತು 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಹಾಜನು ಪಟ್ಟಕ್ಕೆ ಬಂದಾಗ 20 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 16 ವರ್ಷ ಆಳಿದನು. ಇವನು ತನ್ನ ದೇವರಾದ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿರಲಿಲ್ಲ. ತನ್ನ ಪೂರ್ವಿಕನಾದ ದಾವೀದನ ಮಾರ್ಗವನ್ನು ಬಿಟ್ಟು ಇಸ್ರಾಯೇಲ್ ರಾಜರ ಮಾರ್ಗದಲ್ಲಿ ನಡೆದನು. ಇದಲ್ಲದೆ ಯೆಹೋವನು ಇಸ್ರಾಯೇಲ್ಯರ ಎದುರಿನಿಂದ ಓಡಿಸಿಬಿಟ್ಟ ಜನಾಂಗಗಳ ಹೇಸಿಗೆ ಕೆಲಸಗಳನ್ನು ಅನುಸರಿಸಿ ತನ್ನ ಮಗನನ್ನು ಆಹುತಿ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೆಕಹನು ಕೊಳ್ಳಲ್ಪಡುವ ಮೊದಲು 20 ವರ್ಷ ಆಳಿದನು. ಪೆಕಹನ ಆಳಿಕೆಯ 17ನೇ ವರ್ಷದಲ್ಲಿ ಆಹಾಜನು ಯೆಹೂದ್ಯರ ಅರಸನಾದನು. ಅವನು ಒಳ್ಳೆಯ ಅರಸನಾಗಿರಲಿಲ್ಲ. ಮುಂದಕ್ಕೆ ನಾವು ನೋಡುತ್ತೇವೆ. 2ನೇ ಅರಸುಗಳು 16ನೇ ಅಧ್ಯಾಯ 4ನೇ ವಚನವನ್ನು. ಅಲ್ಲಿ ಹೀಗೆ ಬರುತ್ತದೆ: ಪೂಜಾ ಸ್ಥಳಗಳಲ್ಲಿಯೂ ದಿನ್ನೆಗಳ ಮೇಲೆಯೂ ಎಲ್ಲ ಹಸುರು ಮರಗಳ ಕೆಳಗೆಯೂ ಯಜ್ಞಧೂಪಗಳನ್ನು ಸಮರ್ಪಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವನು ಇಸ್ರಾಯೇಲ್ಯರ ಅರಸುಗಳಂತೆ ಕೆಟ್ಟ ಮಾರ್ಗದಲ್ಲಿ ನಡೆದನು. ಅನ್ಯ ದೇವತೆಗಳಿಗೆ ಮಕ್ಕಳನ್ನು ಬಲಿಕೊಡುವ ಅಸಹ್ಯ ಪದ್ಧತಿಗಳನ್ನು ಅನುಸರಿಸಿದನು. ಇದು ಬಹುಶಃ ಮೇರೋದಕ ದೇವತೆಗೆ ಇಲ್ಲವೇ ಬಾಳನಿಗೆ ಆಗಿದ್ದಿರಬಹುದು. ಇದು ಒಬ್ಬ ವ್ಯಕ್ತಿಯ ಆತ್ಮಿಕ ಸ್ಥಿತಿಯ ಅಧೋಗತಿಯಾಗಿತ್ತು. ಇದನ್ನೇ ಆಹಾಜನು ಅನುಸರಿಸಿದನು. ಅವನು ದಿನ್ನೆಗಳ ಮೇಲೆಯೂ ಎತ್ತರ ಸ್ಥಳಗಳಲ್ಲಿಯೂ ಹಸಿರು ಮರಗಳ ಕೆಳಗೂ ಯಜ್ಞ ಧೂಪಗಳನ್ನು ಅರ್ಪಿಸಿದನು. ಅಂದರೆ ಅವನು ವಿಗ್ರಹಾರಾಧಕರ ಪೂಜಾ ವಿಧಿಗಳನ್ನು ಸಂಪೂರ್ಣವಾಗಿ ಅನುಸರಿಸಿದನು. 2ನೇ ಅರಸುಗಳು 16ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ: ಇವನ ಕಾಲದಲ್ಲಿ ಆರಾಮ್ಯರ ಅರಸನಾದ ರೇಚೀನ್, ಇಸ್ರಾಯೇಲ್ಯರ ಅರಸನು ರೇಮಾಲ್ಯನ ಮಗನೂ ಆದ ಪೆಕಹ ಎಂಬವರು ಕೂಡಿಕೊಂಡು ಯೆರೂಸಲೇಮಿಗೆ ವಿರೋಧವಾಗಿ ಬಂದು ಆಹಾಜನನ್ನು ಸುತ್ತಿಕೊಂಡರು. ಆದರೆ ಅವನನ್ನು ಜಯಿಸುವುದು ಅವರಿಂದ ಆಗಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೆಶಾಯನ ಪ್ರವಾದನ ಗ್ರಂಥದ 7ನೇ ಅಧ್ಯಾಯದಲ್ಲಿ ಈ ವಿಚಾರ ವಿವರವಾಗಿ ಬರೆಯಲ್ಪಟ್ಟಿದೆ. ಇದು ಒಂದು ಪ್ರಮುಖವಾದ ಭಾಗವಾಗಿದೆ. ಯಾಕಂದರೆ ಇದರಲ್ಲಿ ಯೇಸು ಕ್ರಿಸ್ತನು ಕನ್ನಿಕೆಯಲ್ಲಿ ಜನಿಸುವ ಕುರಿತು ಹೇಳಿದೆ. ದೇವರ ಮಾತುಗಳಿಗೆ ಕಿವಿಗೊಡದ ಆಹಾಜನಿಗೆ ಯೆಶಾಯನು ಹೇಳುತ್ತಾನೆ. ಆಗ ಆಹಾಜನು ಅಶ್ಶೂರ್ಯರನ್ನು ಸಹಾಯಕ್ಕಾಗಿ ಕೇಳಿಕೊಳ್ಳುತ್ತಾನೆ. ಇದರಿಂದಾಗಿ ಅಶ್ಶೂರ್ಯರು ಕೆಳಗಿನ ಭಾಗಕ್ಕೆ ಇಳಿದು ಬರುವುದಕ್ಕೆ ಕಾರಣವಾಯಿತು. ಕೊನೆಗೆ ಉತ್ತರದ ರಾಜ್ಯವನ್ನು ಸಂಪೂರ್ಣವಾಗಿ ತಮ್ಮ ವಶಕ್ಕೆ ತೆಗೆದುಕೊಂಡರು. 2ನೇ ಅರಸುಗಳು 16ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ: ಇದೇ ಕಾಲದಲ್ಲಿ ಆರಾಮ್ಯರ ಅರಸನಾದ ರೇಚೀನನು ಏಲಾತ್ ಪಟ್ಟಣವನ್ನು ಆರಾಮ್ ರಾಜ್ಯಕ್ಕೆ ಸೇರಿಸಿಕೊಂಡು ಅದರಲ್ಲಿದ್ದ ಯೆಹೂದ್ಯರನ್ನೆಲ್ಲ ಓಡಿಸಿದನು. ಏದೋಮ್ಯರು ಬಂದು ಅಲ್ಲಿ ವಾಸಿಸಿದರು. ಇಂದಿನವರೆಗೂ ಅದರಲ್ಲಿ ಅವರೇ ವಾಸವಾಗಿದ್ದಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಂದಿನವರೆಗೂ ಅಂದರೆ ಈ ಘಟನೆಯು ಬರೆಯಲ್ಪಡುವವರೆಗೂ ಎಂದರ್ಥ. ಈ ವಚನದಲ್ಲಿ ದೇವರ ವಾಕ್ಯದಲ್ಲೇ ಮೊದಲ ಬಾರಿಗೆ ಯೆಹೂದ್ಯ ಎಂಬ ಪದವು ಉಪಯೋಗಿಸಲ್ಪಟ್ಟಿದೆ. ಯೆಹೂದ್ಯ ಪದವು ಯೆಹೂದ ಕುಲದವರಿಗೆ ಮಾತ್ರ ಅನ್ವಯಿಸುತ್ತದೆಂದು ಕೆಲವರ ವಾದವಾಗಿದೆ. ಆದರೆ ಇಲ್ಲಿ ಅದು ಉತ್ತರದ ಇಸ್ರಾಯೇಲ್ ರಾಜ್ಯದಲ್ಲಿರುವವರೆಲ್ಲರಿಗೆ ಅನ್ವಯಿಸುತ್ತದೆಂಬುದನ್ನು ಗಮನಿಸಿರಿ. ಮುಂದೆ ಇದು ಎಲ್ಲ 12 ಕುಲಗಳಿಗೂ ಅನ್ವಯಿಸಿತು. 2ನೇ ಅರಸುಗಳು 16ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಹಾಜನು ಆಶೂರ್ ದೇಶದ ಅರಸನಾದ ತಿಗ್ಲತೀಪಲೇಸರನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ, ನಾನು ನಿನ್ನ ದಾಸನೂ ಮಗನೂ ಆಗಿದ್ದೇನೆ. ನೀನು ಬಂದು ನನ್ನನ್ನು ನನಗೆ ವಿರೋಧವಾಗಿ ಎದ್ದಿರುವ ಆರಾಮ್ಯರ ಮತ್ತು ಇಸ್ರಾಯೇಲ್ಯರ ಅರಸರುಗಳ ಕೈಗೆ ತಪ್ಪಿಸು ಎಂದು ಹೇಳಿಸಿದನು.
ಇದಲ್ಲದೆ ಆಹಾಜನು ಯೆಹೋವನ ಆಲಯದಲ್ಲಿಯೂ ಅರಮನೆಯ ಭಂಡಾರದಲ್ಲಿಯೂ ಇದ್ದ ಬೆಳ್ಳಿ ಬಂಗಾರವನ್ನು ತೆಗೆದುಕೊಂಡು ಅಶ್ಶೂರದ ಅರಸನಿಗೆ ಕಾಣಿಕೆಯಾಗಿ ಕಳುಹಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹೀಗೆ ಅಶ್ಶೂರ್ಯರಿಗೆ ಲಂಚ ಕೊಡಲಾಯಿತು. ಅವರು ಆಹಾಜನ ಸಹಾಯಕ್ಕೆ ಬಂದು ಸಿರಿಯಾದ ದಮಸ್ಕಕ್ಕೆ ಮುತ್ತಿಗೆ ಹಾಕಿದರು. ಬಳಿಕ ಆ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಂಡರು. 2 ಅರಸುಗಳು 16ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ: ಅರಸನಾದ ಆಹಾಜನು ಅಶ್ಶೂರದ ಅರಸನಾದ ತಿಗ್ಲತಿಲೇಸರನ ದರ್ಶನಕ್ಕಾಗಿ ದಮಸ್ಕಕ್ಕೆ ಹೋದನು. ಅವನು ಅಲ್ಲಿದ್ದ ಯಜ್ಞವೇದಿಯನ್ನು ಕಂಡು ಅದರ ಒಂದು ಚಿತ್ರವನ್ನು, ಅದರ ಎಲ್ಲ ಅಲಂಕಾರದ ನಕ್ಷೆಯನ್ನು ಬರೆಯಿಸಿ ಯಾಜಕನಾದ ಊರಿಯನಿಗೆ ಕಳಿಸಿದನು ಎಂಬುದಾಗಿ. ಪ್ರಿಯರೇ, ಈ ಯಜ್ಞವೇದಿಯ ಹಾಗೆ ಇರುವ ವೇದಿಯನ್ನು ದೇವಾಲಯದಲ್ಲಿ ಸ್ಥಾಪಿಸಬೇಕೆಂದು ಅವನು ಆಶಿಸಿದನು. ಈ ಎಲ್ಲ ಕಾಲದಲ್ಲೂ ಯೆಶಾಯನು ಅವನ ಕೃತ್ಯಗಳಿಗೆ ವಿರುದ್ಧವಾಗಿ ಪ್ರವಾದಿಸುತ್ತಿದ್ದನು. ಮುಂದಕ್ಕೆ ನಾವು ನೋಡೋಣ 2 ಅರಸುಗಳು 16ನೇ ಅಧ್ಯಾಯ 17ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅರಸನಾದ ಆಹಾಜನು ಅಶ್ಶೂರದ ಅರಸನ ನಿಮಿತ್ತವಾಗಿ ಪೀಠಗಳ ಪಟ್ಟಿಗಳನ್ನು ಕತ್ತರಿಸಿದನು. ಅವುಗಳ ಮೇಲಿದ್ದ ಗಂಗಾಳವನ್ನು ತೆಗೆದಿಟ್ಟನು. ಸಮುದ್ರವೆನಿಸುವ ಪಾತ್ರೆಯನ್ನು ತಾಮ್ರದ ಹೋರಿಗಳ ಮೇಲಣಿಂದ ಇಳಿಸಿ ಕಲ್ಲು ಕಟ್ಟೆಗಳ ಮೇಲೆ ಇಡಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆಹಾಜನು ನಿಜವಾದ ಜೀವಿಸುವ ದೇವರ ಆಲಯಕ್ಕೆ ಪೂರಾ ಅವಮಾನ ಮಾಡಿದನು. 2 ಅರಸುಗಳು 16ನೇ ಅಧ್ಯಾಯ 18ನೇ ವಚನದಿಂದ 20ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನ ಆಲಯದ ಪ್ರಕಾರದೊಳಗೆ ಸಬ್ಬತ್ ದಿನದ ಆರಾಧನೆಗಾಗಿ ರಾಜರಿಗೆ ಕಟ್ಟಲ್ಪಟ್ಟಿದ್ದ ಮಂಟಪವನ್ನು, ಅರಮನೆಯಿಂದ ದೇವಸ್ಥಾನಕ್ಕೆ ಹೋಗುವ ಹೊರಗಿನ ಬಾಗಲನ್ನು ಬದಲಾಯಿಸಿದನು. ಆಹಾಜನ ಉಳಿದ ಚರಿತ್ರೆಯು, ಅವನ ಕೃತ್ಯಗಳು ಯೆಹೂದ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ. ಅವನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ದಾವೀದ ನಗರದೊಳಗೆ ಅವನ ಕುಟುಂಬ ಸ್ಮಶಾನದಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಹಿಜ್ಕೀಯ ಎಂಬವನು ಅರಸನಾದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆಹಾಜನು ದೇವರ ಆಲಯವನ್ನು ಸಂಪೂರ್ಣವಾಗಿ ಹಾಳುಗೆಡವಿದನು. ಅದಕ್ಕಿದ್ದ ಎಲ್ಲ ಸೌಂದರ್ಯ ವಸ್ತುಗಳನ್ನು ತೆಗೆಸಿದನು. ಈ ಅಧ್ಯಾಯವು ಆಹಾಜನ ಮರಣದೊಂದಿಗೆ ಕೊನೆಗೊಳ್ಳುತ್ತದೆ. ಅವನ ಬದಲಿಗೆ ಅವನ ಮಗನಾದ ಹಿಜ್ಕೀಯನು ಅರಸನಾದನು. ದೇವಭ್ರಷ್ಟನಾದ ಆಹಾಜನಿಗೆ ಹಿಜ್ಕೀಯನಂತಹ ದೇವಭಕ್ತಿಯ ಮಗನಿದ್ದದ್ದು ಆಶ್ಚರ್ಯದ ಸಂಗತಿಯಾಗಿದೆ. ಪ್ರಿಯರೇ, ಇವನ ಆಳಿಕೆಯ ಕುರಿತು ಮುಂದಿನ ಅಧ್ಯಾಯದಲ್ಲಿ ನೋಡಲಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 2 ಅರಸುಗಳ ಪುಸ್ತಕದ 17ನೇ ಅಧ್ಯಾಯದ ಧ್ಯಾನಕ್ಕೆ ಬರೋಣ. ಇದರ ಮುಖ್ಯ ಪ್ರಸ್ತಾಪ ಇಸ್ರಾಯೇಲು ಸೆರೆಗೆ ಒಯ್ಯಲ್ಪಟ್ಟದ್ದು ಎಂಬುದಾಗಿದೆ. ಪ್ರಿಯರೇ, ದೇವರು ಇಸ್ರಾಯೇಲ್ಯರನ್ನು ಸೆರೆಗೆ ಒಪ್ಪಿಸಿದ್ದು ಈ ಕಾರಣಗಳಿಗಾಗಿ. ಅವುಗಳಲ್ಲಿ ಮೊದಲನೆಯದು, ಅವರು ದೇವರಿಗೆ ಅವಿಧೇಯರಾದರು. ಯೆಹೋವನು ದರ್ಶಿಗಳೆನಿಸಿಕೊಂಡ ತನ್ನ ಪ್ರವಾದಿಗಳ ಮುಖಾಂತರವಾಗಿ ಇಸ್ರಾಯೇಲ್ ಯೆಹೂದ್ಯರಿಗೆ, ನೀವು ನಿಮ್ಮ ದುರಾಚಾರವನ್ನು ಬಿಟ್ಟು ನಾನು ನಿಮ್ಮ ಪಿತೃಗಳಿಗೆ ನನ್ನ ಸೇವಕರಾದ ಪ್ರವಾದಿಗಳ ಮುಖಾಂತರವಾಗಿ ನಿಮಗೂ ಕೊಟ್ಟಂಥ ನನ್ನ ಎಲ್ಲ ಆಜ್ಞಾ ನಿಯಮ ವಿಧಿಗಳನ್ನು ಕೈಕೊಂಡು ನಡೆಯಿರಿ ಎಂದು ಖಂಡಿತವಾಗಿ ಹೇಳಿದಾಗ ಎಂಬುದನ್ನು ನಾವು ನೋಡುತ್ತೇವೆ. 2ನೇದಾಗಿ, ದೇವರ ಮೇಲೆ ಸಂದೇಹಪಟ್ಟರು. ಅವರು ದೇವರಾದ ಯೆಹೋವನನ್ನು ನಂಬದೆ ಆತನ ಆಜ್ಞೆಗಳಿಗೆ ಮಣಿಯದೇ ಇದ್ದ ತಮ್ಮ ಹಿರಿಯರಂತೆ ಆತನಿಗೆ ಕಿವಿಗೊಡದೆ ಹೋದರು. ಕಡೆಯದಾಗಿ ಮತ್ತು 3ನೇದಾಗಿ ನೋಡುತ್ತೇವೆ, ದೇವರನ್ನು ತಿರಸ್ಕರಿಸಿದರು. ಅವರು 490 ವರ್ಷಗಳವರೆಗೆ ಸಬ್ಬತ್ತನ್ನು ಆಚರಿಸಲು ಒಪ್ಪಲಿಲ್ಲ. ಈ ಪ್ರಕಾರ ಯೆಹೋವನು ಯೆರೆಮೀಯನ ಮುಖಾಂತರ ಹೇಳಿಸಿದ ಮಾತು ನೆರವೇರಿ ದೇಶವು ತನ್ನ ಸಬ್ಬತ್ ಕಾಲವನ್ನು ಅನುಭವಿಸುವುದಕ್ಕೆ ಮಾರ್ಗವಾಯಿತು. ದೇಶವು 70 ವರ್ಷ ಹಾಳುಬಿದ್ದು ಆ ಕಾಲದಲ್ಲೆಲ್ಲ ವಿಶ್ರಾಂತಿಯನ್ನು ಅನುಭವಿಸುತ್ತಿತ್ತು. ಪ್ರಿಯರೇ, ಈ ರಾಜ್ಯದ ಚರಿತ್ರೆಯು ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತವನ್ನು ಪ್ರತಿನಿಧಿಸುತ್ತದೆ. ಮುಂದಕ್ಕೆ ಹೋಶೇಯನ ಆಳ್ವಿಕೆ ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, 17ನೇ ಅಧ್ಯಾಯದಲ್ಲಿ ಇಸ್ರಾಯೇಲ್ ಕುಲದ ಅಂತ್ಯವಾಗುವುದನ್ನು ಕಾಣುತ್ತೇವೆ. ಉತ್ತರದ 10 ಕುಲಗಳವರು ಅಶ್ಶೂರ್ಯರಿಗೆ ಸೆರೆಯಾಳುಗಳಾಗಿ ಒಯ್ಯಲ್ಪಟ್ಟರು. 2 ಅರಸುಗಳು 17ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೂದದ ಅರಸನಾದ ಆಹಾಜನ ಆಳಿಕೆಯ 12ನೇ ವರ್ಷದಲ್ಲಿ ಏಲನ ಮಗನಾದ ಹೋಶೇಯನು ಇಸ್ರಾಯೇಲ್ಯರ ಅರಸನಾಗಿ ಸಮಾರ್ಯದಲ್ಲಿ 9 ವರ್ಷ ಆಳಿದನು. ಇವನು ತನ್ನ ಪೂರ್ವಿಕರಾದ ಇಸ್ರಾಯೇಲ್ಯರ ಅರಸರಷ್ಟು ಕೆಟ್ಟವನಾಗಿರಲಿಲ್ಲವಾದರೂ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾಗಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವನು
ಅಹಾಬನಷ್ಟಾಗಲಿ ಈಜಬೇಳಲಷ್ಟಾಗಲಿ ಅಹಾಜ್ಯನಷ್ಟಾಗಲಿ ದುಷ್ಟನಾಗಿರಲಿಲ್ಲ, ಆದರೂ ಅವನು ದುಷ್ಟನೇ ಆಗಿದ್ದನು. 2 ಅರಸುಗಳು 17ನೇ ಅಧ್ಯಾಯ 3ನೇ ವಚನದಿಂದ 5ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅಶ್ಶೂರದ ಅರಸನಾದ ಸಲ್ಮಾನೇಸೆರನು ಇವನಿಗೆ ವಿರುದ್ಧವಾಗಿ ಬಂದಾಗ ಇವನು ಅವನಿಗೆ ಅಧೀನನಾಗಿ ಕಪ್ಪ ಕೊಡುವನಾದನು. ಕೆಲವು ವರ್ಷಗಳಾದ ನಂತರ ಇವನು ಪ್ರತಿ ವರ್ಷವೂ ಕೊಡಬೇಕಾದ ಕಪ್ಪವನ್ನು ಕೊಡದೇ ಹೋದದರಿಂದಲೂ ಐಗುಪ್ತದ ಅರಸನಾದ ಸೋ ಎಂಬವನ ಬಳಿಗೆ ರಾಯಭಾರಿಗಳನ್ನು ಕಳುಹಿಸಿದ್ದರಿಂದಲೂ ಅಶ್ಶೂರದ ಅರಸನು ಇವನನ್ನು ದ್ರೋಹಿ ಎಂದು ತಿಳಿದು ಬಂಧಿಸಿ ಸೆರೆಯಲ್ಲಿಟ್ಟನು. ಇದಲ್ಲದೆ ಅವನು ದೇಶವನ್ನೆಲ್ಲ ಸ್ವಾಧೀನ ಮಾಡಿಕೊಂಡು ಸಮಾರ್ಯಕ್ಕೆ ಬಂದು 3 ವರ್ಷಗಳವರೆಗೂ ಅದಕ್ಕೆ ಮುತ್ತಿಗೆ ಹಾಕಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ನಾವು ಅಶ್ಶೂರ್ಯರ ಅರಸನಾದ ಸಲ್ಮಾನೇಸೆರನ ಕುರಿತು ನೋಡುತ್ತೇವೆ. ಅವನು ಉತ್ತರದ ರಾಜ್ಯವನ್ನು ವಶಪಡಿಸಿಕೊಂಡು ಅವರಿಂದ ಕಪ್ಪ ಕಾಣಿಕೆಗಳನ್ನು ಸಂಗ್ರಹಿಸತೊಡಗಿದನು. ಅರಸನಾದ ಹೋಶೇಯನು ತನಗೆ ವಿರುದ್ಧವಾಗಿ ಒಳಸಂಚು ಮಾಡುವುದನ್ನು ಅವನು ತಿಳಿದು ಅವನು ಸಮಾರ್ಯಕ್ಕೆ ಮುತ್ತಿಗೆ ಹಾಕಿದನು. ಸಮಾರ್ಯವನ್ನು ಅಹಾಬನ ತಂದೆಯಾದ ಒಮ್ರಿಯು ಕಟ್ಟಿದ್ದನು. ಅಹಾಬನು ಅಲ್ಲಿ ಒಂದು ಅರಮನೆಯನ್ನು ಕಟ್ಟಿಸಿದನು. ಅದು ಆ ದೇಶದಲ್ಲೇ ಅತೀ ಸುಂದರವಾದ ಸ್ಥಳವಾಗಿತ್ತು. ಈಗ ಅಶ್ಶೂರದ ಅರಸನು ಅದಕ್ಕೆ ಮುತ್ತಿಗೆ ಹಾಕಿದನು. 2 ಅರಸುಗಳು 17ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ: ಅದು ಓಶೆಯನ ಆಳಿಕೆಯ 9ನೇ ವರುಷದಲ್ಲಿ ಅವನ ಸ್ವಾಧೀನವಾಗಲು ಅವನು ಎಲ್ಲಾ ಇಸ್ರಾಯೇಲ್ಯರನ್ನು ಆಶೂರ್ ದೇಶಕ್ಕೆ ಒಯ್ದು ಅಲಹು ಪ್ರಾಂತದಲ್ಲಿಯೂ ಹಾಬೋರ್ ಹೊಳೆಯಿರುವ ಗೋಜಾನ್ ಪ್ರಾಂತ್ಯದಲ್ಲಿಯೂ ಮೇದ್ಯರ ಪಟ್ಟಣಗಳಲ್ಲಿಯೂ ಇರಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ಯರ 10 ಕುಲಗಳು ನಾಶವಾದವು. ಹೊಸ ಒಡಂಬಡಿಕೆಯಲ್ಲಿ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಹೀಗೆ ಬರೆಯುತ್ತಾನೆ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಲ್ಲಿ, ದೇವರಿಗೂ ಕರ್ತನಾದ ಯೇಸು ಕ್ರಿಸ್ತನಿಗೂ ದಾಸನಾಗಿರುವ ಯಾಕೋಬನು ಅನ್ಯ ದೇಶಗಳಲ್ಲಿ ಚದರಿರುವ 12 ಕುಲದವರಿಗೆ ಬರೆಯುವುದು ಎಂಬುದಾಗಿ. ಪ್ರಿಯರೇ, ಅನೇಕ ಲಕ್ಷ ಯೆಹೂದ್ಯರು ಸೆರೆಗೆ ಹೋಗಿದ್ದರು. ಆದರೆ ಪ್ಯಾಲೆಸ್ತೇನಿಗೆ ಹಿಂದಿರುಗಿದವರು 65,000 ಮಂದಿ ಮಾತ್ರ. ಮುಂದಕ್ಕೆ ನಾವು ನೋಡೋಣ ಇಸ್ರಾಯೇಲ್ಯರು ಸೆರೆಗೆ ಹೋಗಲು ಕಾರಣವಾದ ಪಾಪಗಳು ಎಂಬುದಾಗಿ. 2 ಅರಸುಗಳು 17ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಇಸ್ರಾಯೇಲ್ಯರ ಈ ದುರ್ಗತಿಗೆ ಅವರ ದುರ್ನಡತೆಯೇ ಕಾರಣ. ಹೇಗೆಂದರೆ ಅವರು ತಮ್ಮನ್ನು ಐಗುಪ್ತದ ಅರಸನಾದ ಫರೋಹನನ ಕೈಯಿಂದ ಬಿಡಿಸಿ ಅವನ ರಾಜ್ಯದಿಂದ ಹೊರತಂದ ದೇವರಾದ ಯೆಹೋವನಿಗೆ ವಿರುದ್ಧವಾಗಿ ಪಾಪಮಾಡಿ ಅನ್ಯ ದೇವತೆಗಳನ್ನು ಸೇವಿಸಿದರು. ಯೆಹೋವನು ತಮ್ಮ ಎದುರಿನಿಂದ ಹೊರಡಿಸಿಬಿಟ್ಟ ಜನಾಂಗಗಳ ಮತ್ತು ಇಸ್ರಾಯೇಲ್ ರಾಜರ ದುರಾಚಾರಗಳನ್ನು ಅನುಸರಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಇವರ ಕುರಿತಾಗಿ ದೀರ್ಘಶಾಂತನಾಗಿದ್ದನು. ಸುಮಾರು 200 ವರ್ಷಗಳ ಕಾಲ ಅವರು ತನ್ನ ಕಡೆಗೆ ತಿರುಗಿಕೊಂಡು ಬರಲು ಬೇಕಾದಷ್ಟು ಸಮಯವನ್ನು ಕೊಟ್ಟನು. ಆದರೆ ಅವರು ಹಿಂದಿರುಗಲಿಲ್ಲ. ಅವರು ಎಡೆಬಿಡದೆ ವಿಗ್ರಹಾರಾಧನೆಯನ್ನೇ ಮುಂದುವರಿಸಿದರು. ಅವರು ಇತರ ದೇವತೆಗಳನ್ನೇ ಪೂಜಿಸುತ್ತೇವೆಂದು ಹಠ ತೊಟ್ಟದ್ದರಿಂದ ದೇವರು ಅವರನ್ನು ಸೆರೆಗೆ ಕಳುಹಿಸಿದನೆಂದು ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸುತ್ತದೆ. ಇದರಲ್ಲಿ ನಮಗೂ ಆತ್ಮಿಕ ಎಚ್ಚರಿಕೆ ಕೊಡಲ್ಪಟ್ಟಿದೆ. ನಾವು ಲೋಕವನ್ನಾಗಲಿ ಲೋಕದವುಗಳನ್ನಾಗಲಿ ಪ್ರೀತಿಸದೇ ಇರೋಣ. 2 ಅರಸುಗಳು 17ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಗುಪ್ತವಾಗಿ ತಮ್ಮ ದೇವರಾದ ಯೆಹೋವನಿಗೆ ವಿರೋಧವಾದ ಕೃತ್ಯಗಳನ್ನು ನಡೆಸಿದರು. ಕಾವಲುಗಾರರ ಬುರುಜುಳ್ಳ ಚಿಕ್ಕ ಊರು ಮೊದಲುಗೊಂಡು ಕೋಟೆ ಕೊತ್ತಲುಗಳುಳ್ಳ ಪಟ್ಟಣದವರೆಗಿರುವ ಎಲ್ಲಾ ಊರುಗಳಲ್ಲಿ ತಮಗೋಸ್ಕರ ಪೂಜಾ ಸ್ಥಳಗಳನ್ನು ಏರ್ಪಡಿಸಿಕೊಂಡರು. ಎಲ್ಲ ದಿನ್ನೆಗಳ ಮೇಲೆ ಮತ್ತು ಎಲ್ಲ ಹಸಿರು ಮರಗಳ ಕೆಳಗೆ ಕಲ್ಲುಕಂಬ, ಆಶೇರ ವಿಗ್ರಹ ಸ್ತಂಭ ಇವುಗಳನ್ನು ನಿಲ್ಲಿಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಗುಡ್ಡಗಳ ಮೇಲೆ, ಮರಗಳ ಕೆಳಗೆ ಈ ರೀತಿಯ ವಿಗ್ರಹ ಪೂಜೆ ನಡೆಯುತ್ತಾ ಇತ್ತು. ಈ ರೀತಿಯ ಅನೀತಿಯ ಸ್ವೇಚ್ಛಾಚಾರದ ಕೃತ್ಯಗಳಲ್ಲಿ ಇಸ್ರಾಯೇಲ್ಯರು ಸಂಪೂರ್ಣವಾಗಿ ಮುಳುಗಿದ್ದರು. 2 ಅರಸುಗಳು 17ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನು ತಮ್ಮ ಎದುರಿನಿಂದ ಹೊರಡಿಸಿಬಿಟ್ಟ ಅನ್ಯ ಜನಾಂಗಗಳಂತೆ ಎಲ್ಲಾ ಪೂಜಾ ಸ್ಥಳಗಳಲ್ಲಿ ಧೂಪ ಸುಟ್ಟು ತಮ್ಮ ದುಷ್ಕೃತ್ಯಗಳಿಂದ ಆತನನ್ನು ರೇಗಿಸಿದರು. ಯೆಹೋವನ ಆಜ್ಞೆಯನ್ನು ಮೀರಿ ವಿಗ್ರಹಗಳನ್ನು ಆರಾಧಿಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅನ್ಯ ಜನಾಂಗಗಳ ಅನೀತಿ ಮೂರ್ತಿ ಪೂಜೆಗಳ ನಿಮಿತ್ತ ದೇವರು ಅವರೆಲ್ಲರನ್ನೂ ದೇಶದಿಂದ ಹೊರಡಿಸಿ ಬಿಟ್ಟಿದ್ದನು. ತನ್ನ ಜನರು ಈ ದೇಶದಲ್ಲಿದ್ದುಕೊಂಡು
ಅದೇ ದುರಾಚಾರಗಳನ್ನು ನಡೆಸುವುದಕ್ಕೆ ದೇವರು ಬಿಡುವನೆಂದು ನೆನೆಸುತ್ತೀರೋ? ಖಂಡಿತವಾಗಿ ಇಲ್ಲ. ಅಶ್ಶೂರ್ಯರು ಬಂದು ಅವರನ್ನು ಸರಿಯಾಗಿ ಕೊಂಡೊಯ್ಯಲು ಬಿಟ್ಟನು. 2 ಅರಸುಗಳು 17ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನು ದರ್ಶಿಗಳೆನಿಸಿಕೊಂಡ ತನ್ನ ಪ್ರವಾದಿಗಳ ಮುಖಾಂತರವಾಗಿ ಇಸ್ರಾಯೇಲ್ಯ ಯೆಹೂದ್ಯರಿಗೆ, ನೀವು ನಿಮ್ಮ ದುರಾಚಾರವನ್ನು ಬಿಟ್ಟು ನಾನು ನಿಮ್ಮ ಪಿತೃಗಳಿಗೂ ನನ್ನ ಸೇವಕರಾದ ಪ್ರವಾದಿಗಳ ಮುಖಾಂತರವಾಗಿ ನಿಮಗೂ ಕೊಟ್ಟಂಥ ನನ್ನ ಎಲ್ಲ ಆಜ್ಞಾ ನಿಯಮ ವಿಧಿಗಳನ್ನು ಕೈಕೊಂಡು ನಡೆಯಿರಿ ಎಂದು ಖಂಡಿತವಾಗಿ ಹೇಳಿದಾಗ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಉತ್ತರದ ಇಸ್ರಾಯೇಲ್ ರಾಜ್ಯಕ್ಕೆ ದೇವರು ಅಹಿಯ, ಎಲಿಯ, ಮಿಕಾಯೇವು, ಎಲೀಷಾ, ಯೋನ, ಆಮೋಸ, ಹೋಶೇಯ ಎಂಬ ಪ್ರವಾದಿಗಳನ್ನು ಕಳುಹಿಸಿದನು. ದಕ್ಷಿಣದ ಯೆಹೂದ ರಾಜ್ಯಕ್ಕೆ ಶೇಮಾಯ, ಯೋವೇಲ, ಯೆಶಾಯ ಮತ್ತು ಮೀಕರನ್ನು ಕಳುಹಿಸಿದನು. ಮುಂದಕ್ಕೆ ನಾಹೂಮ, ಹಬಕೂಕ, ಚೆಫನ್ಯ, ಯೆರೆಮೀಯರನ್ನು ಕಳುಹಿಸಲಿಕ್ಕಿದ್ದನು. ಅವರು ತಮ್ಮ ಕೆಟ್ಟ ಮಾರ್ಗವನ್ನು ಬಿಟ್ಟು ಯೆಹೋವನ ಕಡೆಗೆ ತಿರುಗಿಕೊಳ್ಳದಿದ್ದರೆ ಏನಾಗುತ್ತದೆಂಬುದರ ಕುರಿತು 2 ರಾಜ್ಯಗಳವರನ್ನು ಪ್ರತಿಯೊಬ್ಬ ಪ್ರವಾದಿಯೂ ಎಚ್ಚರಿಸುತ್ತಿದ್ದನು. 2 ಅರಸುಗಳು 17ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವರು ದೇವರಾದ ಯೆಹೋವನನ್ನು ನಂಬದೆ ಆತನ ಆಜ್ಞೆಗಳಿಗೆ ಮಣಿಯದೇ ಇದ್ದ ತಮ್ಮ ಹಿರಿಯರಂತೆ ಆತನಿಗೆ ಕಿವಿಗೊಡದೆ ಹೋದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರಲ್ಲಿದ್ದ ಮೂಲ ಪಾಪ ಯಾವುದು? ಅವರು ದೇವರನ್ನು ನಂಬದೇ ಹೋದದ್ದೇ ಆಗಿತ್ತು. ಮಾನವನ ದೊಡ್ಡ ಪಾಪವೆಂದರೆ ದೇವರನ್ನು ನಂಬಲು ತಿರಸ್ಕರಿಸುವುದೇ ಆಗಿದೆ. ನೀನು ಜೀವಿಸುವ ಈ ಯುಗದಲ್ಲಿ ಜನರು ದೇವರನ್ನು ಮರೆತೇ ಬಿಟ್ಟಿದ್ದಾರೆ. ನಮ್ಮ ಶಿಕ್ಷಣ ಕ್ರಮದಲ್ಲಿ ದೇವರಿಗೆ ಯಾವ ಸ್ಥಾನವೂ ಇರುವುದಿಲ್ಲ. ಸರಕಾರಿ ಅಧಿಕಾರಿಗಳಿಗೆ ಆತನ ಸಂಪರ್ಕವೇ ಇಲ್ಲ. ದುರದೃಷ್ಟವಶಾತ್ ಅನೇಕ ಸಭೆಗಳಿಗೂ ಆತನ ಸಂಪರ್ಕವಿರುವುದಿಲ್ಲ. ಈ ಕಾರಣದಿಂದಾಗಿ ದೇವರು ಇಸ್ರಾಯೇಲ್ಯರನ್ನು ದಂಡಿಸಿದಂತೆ ನಮ್ಮನ್ನು ದಂಡಿಸುತ್ತಾನೆ. ನಾವು ಎಚ್ಚರವಾಗಿರೋಣ, ಜಾಗೃತರಾಗಿ ನಮ್ಮ ದೇವರನ್ನು ಹಿಂಬಾಲಿಸೋಣ. 2 ಅರಸುಗಳು 17ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆತನು ತಮ್ಮ ಪಿತೃಗಳಿಗೆ ಕೊಟ್ಟ ವಿಧಿನಿಬಂಧನೆಗಳನ್ನು, ತಮಗೆ ಹೇಳಿಸಿದ ಬುದ್ಧಿವಾಕ್ಯಗಳನ್ನು ತಿರಸ್ಕರಿಸಿ ಮಿಥ್ಯಾದೇವತೆಗಳನ್ನು ಸೇವಿಸಿ ನಿಷ್ಪ್ರಯೋಜಕರಾದರು. ಸುತ್ತಣ ಜನಾಂಗಗಳನ್ನು ಅನುಸರಿಸಬಾರದೆಂದು ಯೆಹೋವನು ಆಜ್ಞಾಪಿಸಿದರೂ ಅವರು ಕೇಳದೆ ಅವರನ್ನು ಅನುಸರಿಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಉತ್ತರದ ರಾಜ್ಯದವರು ಸರಿಯಾಗಿ ಹೋದರು. ದಕ್ಷಿಣದ ರಾಜ್ಯಕ್ಕೆ ಏನಾಯಿತು ಎಂಬುದನ್ನು ನೋಡೋಣ. 2 ಅರಸುಗಳು 17ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳುತ್ತದೆ: ಯೆಹೂದ್ಯರು ಸಹ ತಮ್ಮ ದೇವರಾದ ಯೆಹೋವನ ಆಜ್ಞೆಯನ್ನು ಕೈಕೊಳ್ಳದೆ ಇಸ್ರಾಯೇಲ್ಯರ ಪದ್ಧತಿಯನ್ನು ಅನುಸರಿಸಿದ್ದರಿಂದ ಎಂಬುದಾಗಿ. ಪ್ರಿಯರೇ, ಇಸ್ರಾಯೇಲ್ಯರ ವರ್ತನೆಗಳಿಂದ ಯೆಹೂದ್ಯರಿಗೇನೂ ಲಾಭವಾಗಲಿಲ್ಲ. ಮುಂದಕ್ಕೆ ನಾವು ನೋಡೋಣ. 2 ಅರಸುಗಳು 17ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಆತನು ಇಸ್ರಾಯೇಲ್ ಕುಲಗಳಲ್ಲಿ ಉಳಿದಿದ್ದ ಇವರನ್ನು ಹೇಸಿ ತನ್ನ ಸನ್ನಿಧಿಯಿಂದ ತಳ್ಳಿಬಿಟ್ಟು ಸೂರೆ ಮಾಡುವವರಿಗೆ ಒಪ್ಪಿಸಿ ಬಾಧಿಸಿದನು. ಆತನು ಇಸ್ರಾಯೇಲ್ ರಾಜ್ಯವನ್ನು ದಾವೀದ ಸಂತಾನದವರ ಕೈಯಿಂದ ಕಿತ್ತುಕೊಂಡ ನಂತರ ಇಸ್ರಾಯೇಲ್ಯರು ನೇಬಾಟನ ಮಗನಾದ ಯಾರೊಬ್ಬಾಮನನ್ನು ಅರಸನನ್ನಾಗಿ ಮಾಡಿಕೊಳ್ಳಲು ಅವನು ಅವರನ್ನು ಯೆಹೋವನ ಭಕ್ತಿಯಿಂದ ಬೀಳಿಸಿ ಮಹಾಪಾಪಕ್ಕೆ ಒಳಪಡಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲರೊಳಗೆ ಯಾರೊಬ್ಬಾಮನು ಬಸವನ ಪೂಜೆಯನ್ನು ಸ್ಥಾಪಿಸಿದನೆಂಬುದು ನಿಮ್ಮ ನೆನಪಿನಲ್ಲಿರಬಹುದು. ಮುಂದಕ್ಕೆ ನಾವು ನೋಡೋಣ. 2 ಅರಸುಗಳು 17ನೇ ಅಧ್ಯಾಯ 22 ಮತ್ತು 23ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಅವರು ಯಾರೊಬ್ಬಾಮನ ದುರ್ಮಾರ್ಗದಲ್ಲಿ ನಡೆಯುವುದನ್ನು ಬಿಡಲಿಲ್ಲವಾದುದರಿಂದ ಯೆಹೋವನು ತನ್ನ ಸೇವಕರಾದ ಎಲ್ಲಾ ಪ್ರವಾದಿಗಳ ಮುಖಾಂತರವಾಗಿ ಮುಂತಿಳಿಸಿದಂತೆ ಅವರನ್ನು ತನ್ನ ಸನ್ನಿಧಿಯಿಂದ ತಳ್ಳಿಬಿಟ್ಟನು. ಅವರು ಸೆರೆಯವರಾಗಿ ತಮ್ಮ ದೇಶದಿಂದ ಆಶೂರ್ ದೇಶಕ್ಕೆ ಒಯ್ಯಲ್ಪಟ್ಟು ಇಂದಿನವರೆಗೂ ಅಲ್ಲೇ ಇರುತ್ತಾರೆ ಎಂಬುದಾಗಿ. ಪ್ರಿಯರೇ, ಇಲ್ಲಿ ಇಂದಿನವರೆಗೂ ಅಂದರೆ 2ನೇ ಅರಸುಗಳ ಪುಸ್ತಕವು ಬರೆಯಲ್ಪಡುವವರೆಗೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡೋಣ. ಇಸ್ರಾಯೇಲ್ಯರ ಪಟ್ಟಣಗಳು ಅನ್ಯ ಜನಾಂಗಗಳವರಿಂದ ತುಂಬಲ್ಪಟ್ಟದ್ದು ಎಂಬುದಾಗಿ. ಪ್ರಿಯರೇ, ಅಶ್ಶೂರದ ಅರಸನು ಉತ್ತರದ ರಾಜ್ಯದವರನ್ನು ಸೆರೆಯಾಗಿ ಒಯ್ದಾಗ ಆ ದೇಶದಲ್ಲಿ ವಾಸಿಸುವುದಕ್ಕೆ ಅವನು ಇತರ ದೇಶಗಳವರನ್ನು ಕರೆತಂದನು. ಉತ್ತರದ ರಾಜ್ಯವು ಸಮಾರ್ಯವೆಂದು ಕರೆಯಲ್ಪಡುತ್ತಿತ್ತು. ಹೊಸ ಒಡಂಬಡಿಕೆಯ ಸಮಾರ್ಯರು ಈ ಪ್ರದೇಶಕ್ಕೆ ಅಶ್ಶೂರ್ಯದ ಅರಸನಿಂದ ತರಲ್ಪಟ್ಟ ಜನಾಂಗದವರು. ಇದು ಅವರ ಪ್ರಾರಂಭವಾಗಿದೆ.
ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು 2 ಅರಸುಗಳು 17ನೇ ಅಧ್ಯಾಯ 26ನೇ ವಚನದಿಂದ 29ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಅಶ್ಶೂರದ ಅರಸನ ಸೇವಕರು ತಮ್ಮ ಅರಸನಿಗೆ, ನೀನು ಸಮಾರ್ಯ ಪಟ್ಟಣಗಳಿಗೆ ಕಳುಹಿಸಿದ ಆಯಾ ಊರುಗಳ ಜನರು ಆ ದೇಶದ ದೇವರಿಗೆ ನಡೆಯತಕ್ಕ ರೀತಿಯನ್ನು ಅರಿಯದವರಾಗಿದ್ದಾರೆ. ಆದುದರಿಂದ ಅಲ್ಲಿನ ದೇವರು ಸಿಂಹಗಳನ್ನು ಕಳುಹಿಸಿ ಅವರನ್ನು ಸಂಹರಿಸುತ್ತಿರುತ್ತಾನೆ ಎಂದು ತಿಳಿಸಿದರು. ಆಗ ಅವನು ಅವರಿಗೆ, ಅಲ್ಲಿಂದ ಇಲ್ಲಿಗೆ ಸೆರೆಯವರಾಗಿ ಬಂದಿರುವ ಯಾಜಕರಲ್ಲೊಬ್ಬನನ್ನು ಅಲ್ಲಿಗೆ ಕಳುಹಿಸಿರಿ. ಅವನು ಹೋಗಿ ಅಲ್ಲಿ ವಾಸವಾಗಿದ್ದು ಆ ದೇಶದ ಜನರಿಗೆ ದೇವರಿಗೆ ನಡೆಯತಕ್ಕ ರೀತಿಯನ್ನು ಅವರಿಗೆ ಕಲಿಸಲಿ ಎಂದು ಆಜ್ಞಾಪಿಸಿದನು. ಅವರು ಸಮಾರ್ಯದಿಂದ ಸೆರೆಯವನಾಗಿ ಬಂದಿದ್ದ ಒಬ್ಬ ಯಾಜಕನನ್ನು ಅಲ್ಲಿಗೆ ಕಳುಹಿಸಿದರು. ಇವನು ಬೇತೇಲಿನಲ್ಲಿ ವಾಸವಾಗಿದ್ದು ಜನರಿಗೆ ಯೆಹೋವ ಭಕ್ತಿಯನ್ನು ಬೋಧಿಸಿದನು. ಆದರೂ ಆ ಜನಾಂಗಗಳವರು ತಮ್ಮ ದೇವತೆ ವಿಗ್ರಹಗಳನ್ನು ಮಾಡಿಕೊಂಡು ತಾವು ವಾಸಿಸುವ ಊರುಗಳೊಳಗೆ ಸಮಾರ್ಯದವರು ಏರ್ಪಡಿಸಿದ್ದ ಪೂಜಾ ಸ್ಥಳಗಳಲ್ಲಿ ಅವುಗಳನ್ನಿಟ್ಟು ಪೂಜಿಸುತ್ತಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹೀಗೆ ಉತ್ತರ ರಾಜ್ಯದ ಅಂತ್ಯವಾಯಿತು. ಆ ದೇಶದಲ್ಲಿ ಮಿಶ್ರ ಜನಾಂಗಗಳು ಹುಟ್ಟಿಕೊಂಡರು. ಅವರೊಳಗೆ ಅಂತರ್ವಿವಾಹಗಳು ನಡೆದವು. 10 ಕುಲಗಳವರನ್ನು ಈಗ ಉತ್ತರದ ರಾಜ್ಯವೆಂದು ಹೇಳಲಾಗದು, ಯಾಕಂದರೆ ಅವರು ಚದರಿ ಹೋದರು, ಆದರೆ ನಾಶವಾಗಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತಗಳನ್ನು ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ತಪ್ಪಿ ನಡೆದವರು ಆಗಿದ್ದರೂ ಕೂಡ ದೇವರು ನಮ್ಮನ್ನು ಪ್ರೀತಿಸಿ ಇಲ್ಲಿಯವರೆಗೆ ಕಾದು ಕಾಪಾಡಿ ಸಂರಕ್ಷಿಸಿ ನಡೆಸಿದ್ದಾನೆ. ಆದರೆ ಆತನು ನ್ಯಾಯ ತೀರಿಸುವಾತನು ಆಗಿದ್ದಾನೆ. ಆದ್ದರಿಂದ ದಿನಾಲು ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ನಾವು ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಂಡವರಾಗಿ, ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡವರಾಗಿ, ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಮುಂದೆ ಮುಂದೆ ಸಾಗೋಣ. ಈ ರೀತಿಯ ಜೀವಿತವನ್ನು ಜೀವಿಸುವುದಕ್ಕೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಸ್ರಾಯೇಲರ ದುರ್ಗತಿಗೆ ಅವರ ದುರ್ನಡತೆಯೇ ಕಾರಣವಾಗಿತ್ತು. ಎಷ್ಟು ಗದರಿಸಿದರೂ ಕೇಳದವನು ಪಕ್ಕನೆ ಮುರಿದು ಬೀಳುವನು ಎಂಬುದಾಗಿ ವಾಕ್ಯ ಹೇಳ್ತದೆ. ದೇವರು ದೀರ್ಘ ಶಾಂತಿಯಿಂದ ಕಾಯುತ್ತಿರುವಾಗ ನಾವು ನಮ್ಮ ಕೆಟ್ಟತನಗಳನ್ನು ಬಿಟ್ಟು ಬಿಟ್ಟು ಆತನ ಮುಂದೆ ಒಪ್ಪಿಕೊಂಡು ದೇವರ ವಾಕ್ಯಗಳಿಗೆ ವಿಧೇಯರಾಗೋಣ. ನಮ್ಮ ಜೀವಿತದಲ್ಲಿ ನೀತಿಯ ಫಲಗಳು ಕಂಡುಬರಲಿ. ಬನ್ನಿ, ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಸ್ತೋತ್ರ ಸಿಂಹಾಸನ ರೂಢನಾಗಿರುವ ನಮ್ಮ ಪ್ರಿಯ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ. ಈ ಒಂದು ಸಮಯದಲ್ಲಿ ನಮ್ಮ ಪ್ರಿಯ ವೀಕ್ಷಕ ಬಾಂಧವರಿಗಾಗಿ ಪ್ರಾರ್ಥಿಸ್ತೇವೆ. ನಿನ್ನ ಸಜೀವವುಳ್ಳ ವಾಕ್ಯಗಳನ್ನು ಅವರು ಆಲಿಸಿದ್ದಾರೆ, ವೀಕ್ಷಿಸಿದ್ದಾರೆ, ಕಲಿತ್ಕೊಳ್ತಾ ಇದ್ದಾರೆ ಕರ್ತನೆ. ಅದಕ್ಕಾಗಿ ಸ್ತೋತ್ರ. ಪ್ರಿಯ ಕರ್ತನೆ, ವಿಧೇಯತೆ ನಾವು ತೋರಿಸುವಾಗ ಎಷ್ಟೊಂದು ಆಶೀರ್ವಾದಗಳು ಬರುವುದುಂಟು. ಆದರೆ ಅವಿಧೇಯರಾಗುವಾಗ ನೀನು ಶಿಕ್ಷಿಸುವಾತನೂ ಆಗಿದ್ದಿ. ದೇವ, ಕೆಟ್ಟತನದ ಮಾರ್ಗದಲ್ಲಿ ನಮ್ಮ ಪ್ರಿಯ ವೀಕ್ಷಕರು ಹೋಗದಂತೆ ನಿನ್ನ ಪರಿಶುದ್ಧಾತ್ಮನ ಸಹಾಯದ ಮೂಲಕ ಅವರನ್ನು ಬಲಪಡಿಸು. ಸನಾತನ ಮಾರ್ಗದಲ್ಲಿ ನಡೆಸಬೇಕೆಂದು ಸಹ ಅವರನ್ನು ಆಶೀರ್ವದಿಸಿ, ನಿನ್ನ ಅತ್ಯಧಿಕವಾದಂಥ ಕೃಪೆಯ ನಿಮಿತ್ತ ನಿತ್ಯವೂ ಅವರನ್ನು ನಡೆಸಬೇಕೆಂದು ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ದೈವಾನ್ವೇಷಣೆ ಕಾರ್ಯಕ್ರಮವು ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಮುನ್ನಡೆಸುತ್ತಿದೆ ಅಲ್ಲವೇ? ದೇವರಿಗೆ ಮಹಿಮೆಯಾಗಲಿ. ಇತರರಿಗೂ ತಿಳಿಯಪಡಿಸಿರಿ. ಕರ್ತನ ಕೃಪೆ ನಿಮ್ಮ ಸಂಗಡ ಸದಾ ಇರಲಿ.